ಪ್ರಪಂಚದಲ್ಲಿ ಜನರ ಕಣ್ಣಿಗೆ ಕಾಣುತ್ತಾ ದೇಶ ಸಂಚಾರ ಮಾಡುತ್ತಿದ್ದ ಕಾಲದಲ್ಲಿಯೂ ಕೂಡ ಸ್ವಧರ್ಮ ವಿಧರ್ಮಿಯಾದ ರಾಜ ಮಹಾರಾಜರುಗಳಿಂದ ಮಾನಿತರಾಗಿ ಹಿಂದೂ ಧರ್ಮದ ಮಹತ್ವ ತೋರಿಕೊಟ್ಟು ಬೃಂದಾವನದ ಪ್ರವೇಶಾನಂತರವೂ ನೂರಾರು ವರ್ಷಗಳ ಮೇಲೆ ಸರ್ ಥಾಮಸ್ ಮನ್ರೋನಂತಹ ಐರೋಪ್ಯನಿಗೆ ದರ್ಶನವಿತ್ತು ಯೋಗಶಕ್ತಿಯ ಪ್ರಭಾವ ಸನಾತನ ಧರ್ಮದ ಮಹಿಮೆಯನ್ನು ತೋರಿಸಿಕೊಟ್ಟರು ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಆಧುನಿಕ ಭೌತ ವಿಜ್ಞಾನಕ್ಕೆ ಸವಾಲಾಗಿ ನಿಂತು ಆಸೇತು ಹಿಮಾಚಲ ಪರ್ಯಂತವಾಗಿ ತಮ್ಮನ್ನು ಆಶ್ರಯಿಸಿ ಬಂದ ಜನರ ಆದಿವ್ಯಾಧಿಗಳನ್ನು ಕಳೆದು ಐಹಿಕಾಮುಷ್ಣಿಕ ಸುಖವೀಯುವುದರ ಮೂಲಕ ಭಗವಂತನ ಅಸ್ತಿತ್ವವನ್ನು ಸ್ಥಾಪಿಸುತ್ತಾ ಲೋಕಮಾನ್ಯರಾಗಿ ಅದ್ಯಾಪಿ ಬೃಂದಾವನದಲ್ಲಿದ್ದು ಸನಾತನ ತತ್ವಧರ್ಮಗಳನ್ನು ಎತ್ತಿ ಹಿಡಿದು ತೋರಿಸಿದ್ದಾರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಇಂಥ ಶ್ರೀ ಗುರುರಾಯರು ಯಂತ್ರವನ್ನು ನಿಯಂತ್ರಿಸಿದ ಮಂತ್ರಾಲಯದ ಮಾಂತ್ರಿಕ. ಇದೊಂದು ಅದ್ಭುತ ರಮ್ಯ ಸತ್ಯಕಥನ. ಈ ಘಟನೆ ನಡೆದಿದ್ದು 1945-46ರಲ್ಲಿ. ಶ್ರೀ ಗುರುರಾಜರ ಮಹಾಮಹಿಮೆಗೆ ಇದು ಮತ್ತೊಂದು ಉದಾಹರಣೆ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುರಾಜರ ಆರಾಧನೆಗೆ 8 ದಿನ ಮೊದಲು ಎಮ್ಮಿಗನೂರಿನ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ವರದಿಯಂತೆ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದ ಶ್ರೀ ಫ್ರೇಜರ್ ಸಾಹೇಬರು ಮಂತ್ರಾಲಯದ ಆರಾಧನೋತ್ಸವವನ್ನು ನಿರೋಧಿಸಿ ಉತ್ಸವಕ್ಕೆ ಜನ ಸೇರಬಾರದೆಂದು 144ನೇ ಸೆಕ್ಷನ್ ಜಾರಿ ಮಾಡಿದರು. ಎಮ್ಮಿಗನೂರು ಅನ್ನುವುದು ಮಂತ್ರಾಲಯಕ್ಕೆ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಮಂತ್ರಾಲಯದಲ್ಲಿ ಶ್ರೀ ಗುರುರಾಜರ ಆರಾಧನೋತ್ಸವದ ವ್ಯವಸ್ಥೆ ಭರದಿಂದ ಸಾಗಿತ್ತು. ಕಲೆಕ್ಟರ್ ಆರ್ಡರ್ ಜಾರಿ ಮಾಡಿ ಶ್ರೀ ಸುಯಮೇಂದ್ರ ತೀರ್ಥರಿಗೆ ಅಪಾರ ದುಃಖವಾಯಿತು. ಶ್ರೀರಾಯರ ಆರಾಧನೆಗೆ ಅಡ್ಡಿಯೇ? ಇದೆಂತಹ ಅನ್ಯಾಯ! ಮಂತ್ರಾಲಯದ ಸುತ್ತಮುತ್ತ ಕಾಲರ ವ್ಯಾಧಿ ಜೋರಾಗಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಪ್ಪಾಗಿ ವರದಿ ಮಾಡಿರುವುದನ್ನು ಸರಿಯಾಗಿ ವಿಮರ್ಶಿಸದೆ 144ನೇ ಸೆಕ್ಷನ್ ಹಾಕಿರುವುದು ತಪ್ಪು ಎನಿಸಿತು ಶ್ರೀಗಳವರಿಗೆ. ಶ್ರೀರಾಯರಲ್ಲಿ ಪ್ರಾರ್ಥಿಸಿ ಮಠದ ಏಜೆಂಟ್ ಶ್ರೀ ಆರ್ ವೆಂಕೋಬರಾಯರ ಮೂಲಕ ಸೆಕ್ಷನ್ ವಜಾ ಮಾಡಿಸಲು ಶ್ರೀಯವರು ಪ್ರಯತ್ನಿಸಿದರೂ ಕೂಡ ಅದು ಫಲಕಾರಿಯಾಗಲಿಲ್ಲ. 8-10 ದಿನಗಳಿಂದ ಆದ್ವಾನಿ ಎಮ್ಮಿಗನೂರು ತಾಲೂಕುಗಳಲ್ಲಿ ಯಾವ ಕಾಲರ್ ಕೇಸುಗಳು ಆಗಿರಲಿಲ್ಲ. ಎಮ್ಮಿಗನೂರಿನ ಯಾವುದೋ ದೂರದ ಹಳ್ಳಿಯಲ್ಲಿ ಅಜೀರ್ಣದಿಂದ ಯಾರೋ ಮೃತರಾದರೆ ಅದನ್ನು ಕಾಲರ ಎಂದು ಭಾವಿಸಿ ಆರೋಗ್ಯಾಧಿಕಾರಿಗಳು ಕಲೆಕ್ಟರ್ಗೆ ವರದಿ ಮಾಡಿಬಿಟ್ಟಿದ್ರು. ಅವರ ಅಪರಾಮರ್ಶದ ಪರಿಣಾಮವಾಗಿ ಶ್ರೀರಾಯರ ಉತ್ಸವಕ್ಕೆ ಪ್ರತಿಬಂಧಕವಾಗಿತ್ತು. ಮಂತ್ರಾಲಯದಲ್ಲಿ ಶ್ರಾವಣ ಮಾಸದ ಶುಕ್ಲ ಚತುರ್ದಶಿ ಸಪ್ತರಾತ್ರೋತ್ಸವ ಪ್ರಾರಂಭವಾಯಿತು. ತುಂಗಭದ್ರಾ ಆದವಾನಿಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಪೊಲೀಸ್ ಬಂದೋಬಸ್ತು ಇದ್ದುದರಿಂದ ಸಹಸ್ರಾರು ಜನರು ಮಂತ್ರಾಲಯಕ್ಕೆ ಹೋಗಲು ಅವಕಾಶವಾಗದೆ ಪೇಚಾಡುತ್ತಿದ್ದರು. ಜನರನ್ನು ರೈಲಿನಿಂದ ಇಳಿಯಗೊಡದೆ ವಾಪಸ್ಸು ಕಳಿಸುತ್ತಿದ್ದರಿಂದ ಭಕ್ತ ಜನರಿಗೆ ಅಪಾರ ದುಃಖವಾಯಿತು. ಇಷ್ಟು ಹತ್ತಿರ ಬಂದರೂ ಶ್ರೀರಾಯರ ದರ್ಶನ ಮಾಡುವ ಭಾಗ್ಯವಿಲ್ಲವಾಯಿತಲ್ಲ ಎಂದು ಜನ ಮರುಗುತ್ತಿದ್ದರು. ಶ್ರೀಪಾದಂಗಳವರಿಗೆ ಈ ವಿಚಾರ ತಿಳಿದು ಮನಸ್ಸಿಗೆ ವ್ಯಾಕುಲವಾಯಿತು. ಶ್ರೀ ಗುರುರಾಜರಲ್ಲಿ ಬಹುವಾಗಿ ಪ್ರಾರ್ಥಿಸಿ ಮತ್ತೆ ಖುದ್ದಾಗಿ ಕಲೆಕ್ಟರನ್ನು ಭೇಟಿ ಮಾಡಿ ವಿದ್ಯಮಾನವನ್ನು ತಿಳಿಸಿ ಸೆಕ್ಷನ್ ವಜಾ ಮಾಡಿಸಲು ಏಜೆಂಟು ವೆಂಕೋಬರಾಯರನ್ನು ಬಳ್ಳಾರಿಗೆ ಕಳಿಸಿದರು. ವೆಂಕೋಬರಾಯರು ಕಲೆಕ್ಟರನ್ನು ಕಂಡು ಸರ್ವ ವಿಚಾರವನ್ನು ಹೇಳಿ ಶ್ರೀರಾಯರ ಮಹಿಮೆ ಸರ್ ಥಾಮಸ್ ಮನ್ರೋ ಸಾಹೇಬರಲ್ಲಿ ರಾಯರು ಮಾಡಿದ ಅನುಗ್ರಹಗಳನ್ನು ವಿವರಿಸಿ 10-20 ಸಹಸ್ರ ಭಕ್ತ ಜನರು ಉತ್ಸವಕ್ಕೆ ರಾಷ್ಟ್ರಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಮಂತ್ರಾಲಯಕ್ಕೆ ಬಂದಿರುವುದರಿಂದ
ಇಲ್ಲಿ 144ನೇ ಸೆಕ್ಷನ್ನು ಜಾರಿ ಮಾಡಿರುವುದರಿಂದ ಆ ಜನರಿಗಾಗುವ ತೊಂದರೆಯನ್ನೂ ತಿಳಿಸಿ ಕಾಲರ ರೋಗ ಇಲ್ಲದಿರುವುದರಿಂದ ಸೆಕ್ಷನ್ ವಜಾ ಮಾಡಬೇಕೆಂದು ಕೋರಿದರು. ಶ್ರೀ ಫ್ರೇಜರ್ ಸಾಹೇಬರು, ನೀವು ಹೇಳುವುದೆಲ್ಲ ಸರಿ, ಆರೋಗ್ಯ ಶಾಖೆಯವರ ವರದಿಯಂತೆ ನಾನು ಸೆಕ್ಷನ್ ಹಾಕಿದ್ದೇನೆ. ನಾನು ಹಾಕಿದ ಆರ್ಡರನ್ನು ವಾಪಸ್ ತೆಗೆದುಕೊಳ್ಳುವುದು ಬ್ರಿಟಿಷ್ ಪ್ರಭುತ್ವದ ಉಚ್ಚ ಅಧಿಕಾರಿಯಾದ ನನಗೆ ಅಗೌರವ. ಕ್ಷಮಿಸಿ, ನಾನೇನು ಮಾಡಲು ಸಾಧ್ಯವಿಲ್ಲ ಎಂದರು. ಆಗ ಮಠದ ಏಜೆಂಟರು, ಸ್ವಾಮಿ, ಸರಿಯಾಗಿ ವಿಚಾರಿಸದೆ ಸೆಕ್ಷನ್ ಜಾರಿ ಮಾಡಿದ್ದೀರಿ. ಅದನ್ನು ಹಿಂತೆಗೆದುಕೊಳ್ಳುವುದು ಅಗೌರವವೆಂದು ಭಾವಿಸಿದ್ದೀರಿ. ಬ್ರಿಟಿಷ್ ಅಧಿಕಾರಿಗಳು ನ್ಯಾಯಶೀಲರೆಂದು ನಾನು ನಂಬಿದ್ದೆ. ಅದೆಂದು ಸುಳ್ಳಾಯಿತು. ಕಾಲರ ರೋಗ ಎಲ್ಲಿಯೂ ಇಲ್ಲ. ನೀವು ಈಗಲೂ ವಿಮರ್ಶಿಸಿ ಸೆಕ್ಷನ್ ವಜಾ ಮಾಡುವುದು ನ್ಯಾಯ. ನೀವು ಹಾಗೆ ಮಾಡದಿದ್ದರೆ ನಮ್ಮ ಶ್ರೀರಾಯರು ನೀವು ಹಾಕಿದ ಆರ್ಡರನ್ನು ನೀವೇ ವಾಪಸ್ ತೆಗೆದು ಉತ್ಸವಕ್ಕೆ ಅನುಕೂಲ ಮಾಡುವಂತೆ ಮಾಡಿಸುತ್ತಾರೆ. ಇದು ಸತ್ಯ ಎಂದು ಹೇಳಿ ನಿರಾಶರಾಗಿ ಮನೆಗೆ ಹಿಂತಿರುಗಿದರು. ಅಂದು ಪೌರ್ಣಿಮಾ ಸಾಯಂಕಾಲ ವೆಂಕೋಬರಾಯರು ಹೊರಟು ಹೋದ ಕೂಡಲೇ ಶ್ರೀ ಫ್ರೇಜರ್ ಸಾಹೇಬರಿಗೆ ಮನಸ್ಸಿಗೆ ಸಮಾಧಾನವಿಲ್ಲದಂತಾಯಿತು. ಫಲಹಾರ, ಕಾಫಿ ಏನೂ ಬೇಡವಾಯಿತು. ಒಂದು ನಿಮಿಷವೂ ಕುಳಿತಿರಲು ಸಾಧ್ಯವಾಗದಾಯಿತು. ಏನೋ ಕಳವಳ, ಚಿಂತೆ ಮನಸ್ಸನ್ನು ಆಕ್ರಮಿಸಿತು. ಆಫೀಸಿನಿಂದ ಮನೆಗೆ ಹೋದರು. ಅಲ್ಲಿಯೂ ಮನಸ್ಸಿಗೆ ಸಮಾಧಾನ ದೊರೆಯಲಿಲ್ಲ. ಮನೆಯಲ್ಲಿ ಸುಮ್ಮನೆ ಅತ್ತಿಂದಿತ್ತ ಅಲೆದಾಡುತ್ತಿದ್ದರು. ಮಂಚದ ಮೇಲೆ ಮಲಗಿದರು. ಸಾಧ್ಯವಾಗಲಿಲ್ಲ. ತಲೆಯಲ್ಲಿ ಏನೋ ಭಾರವಾದಂತಾಯಿತು. ಕೊನೆಗೆ ರಾತ್ರಿ 9 ಗಂಟೆಗೆ ಮೈ ಕೊಡವಿಕೊಂಡು ಮೇಲೆದ್ದು ಟೆಲಿಗ್ರಾಮ್ ಫಾರಂ ತೆಗೆದುಕೊಂಡು ಮಂತ್ರಾಲಯದ ಉತ್ಸವ ಜರುಗಬಹುದು, 144ನೇ ಸೆಕ್ಷನ್ ವಜಾ ಮಾಡಿದೆ ಎಂದು ಬರೆದು ರುಜು ಮಾಡಿಬಿಟ್ರು. ಆಗ ಅವರ ಮನಸ್ಸಿಗೆ ತುಂಬಾ ಸಮಾಧಾನ, ಸಂತೋಷವಾಯಿತು. ಜವಾನನನ್ನು ಕರೆದು ಮಠದ ಏಜೆಂಟರನ್ನು ಕರೆತರಲು ಕಳಿಸಿದರು. ಏಜೆಂಟರು ಬಂದ ಕೂಡಲೇ ಟೆಲಿಗ್ರಾಮ್ ಅವರ ಕೈಗಿತ್ತು. ಈಗ ನಿಮಗೆ ಸಂತೋಷವಾಯಿತೆ ಎಂದರು. ಶ್ರೀ ವೆಂಕೋಬರಾಯರು ಕಲೆಕ್ಟರರ ಈ ನಡವಳಿಕೆಯಿಂದ ಅಚ್ಚರಿಗೊಂಡು ಹರ್ಷೋದ್ವೇಗದಿಂದ ಶ್ರೀ ಫ್ರೇಜರ್ ಸಾಹೇಬರ ಕೈ ಕುಲುಕಿ, ಈಗ ನೀವು ನಿಜವಾದ ಬ್ರಿಟಿಷ್ ಅಧಿಕಾರಿಗಳೆಂದು ಹೇಳಲು ಹರ್ಷಿಸುತ್ತೇನೆ. ನಿಮ್ಮ ನಿಷ್ಪಕ್ಷಪಾತ ಬುದ್ಧಿಗೆ ಧನ್ಯವಾದ ಎಂದರು. ಆಗ ಕಲೆಕ್ಟರು ತಮ್ಮ ಅನುಭವವನ್ನು ಹೇಳಿ, ನಿಮ್ಮ ಗುರುಗಳು ನಿಜವಾಗಿ ಮಹಾತ್ಮರೇ ಸೈ. ನನಗರಿವಾಗದಂತೆ ನನ್ನ ಕೈಯಿಂದಲೇ ಸೆಕ್ಷನ್ ವಜಾ ಮಾಡಿಸಿದ್ದಾರೆ. ನನಗೂ ಈಗ ನೆಮ್ಮದಿಯಾಗಿದೆ. ನೀವೀಗಲೇ ಮಂತ್ರಾಲಯಕ್ಕೆ ಹೋಗಿ ಗುರುಗಳಿಗೆ ತಿಳಿಸಿರಿ. ನನ್ನ ಈ ಆರ್ಡರನ್ನು ಟೆಲಿಗ್ರಾಮ್ ಮೂಲಕ ನಾವು ಎಲ್ಲಾ ಕಡೆಗೆ ಕಳಿಸುತ್ತೇನೆ. ಈ ಲಿಖಿತ ಆರ್ಡರನ್ನು ನೀವು ತೆಗೆದುಕೊಂಡು ಹೋಗಿರಿ ಎಂದು ಏಜೆಂಟರ ಕೈ ಕುಲುಕಿ, ಆಗ ರಾತ್ರಿ 10 ಗಂಟೆ ಕೂಡಲೇ ಮಂತ್ರಾಲಯಕ್ಕೆ ಹೋಗಲು ಕಾರು, ಬಸ್ಸು, ರೈಲುಗಳ ಸೌಕರ್ಯವಿಲ್ಲ. ಆದ್ದರಿಂದ ಬೆಳಗ್ಗೆ 6 ಗಂಟೆಗೆ ಕಾರಿನಲ್ಲಿ ಮಂತ್ರಾಲಯಕ್ಕೆ ಹೋಗಿ ಸೆಕ್ಷನ್ ವಜಾ ಆದದ್ದು ಶ್ರೀರಾಯರ ಮಹಿಮೆಗಳನ್ನು ಶ್ರೀ ಸುಯಮೇಂದ್ರ ತೀರ್ಥರಿಗೆ ತಿಳಿಸಿದರು. ಶ್ರೀಗಳಿಗೆ ಆದ ಆನಂದ ವರ್ಣನಾತೀತ. ಶ್ರೀ ಗುರುರಾಜರ ಪೂರ್ವಾರಾಧನೆಗೆ ತುಂಗಭದ್ರಾ ರೈಲ್ವೆ ನಿಲ್ದಾಣಕ್ಕೆ ಮದ್ರಾಸ್ ಬೊಂಬಾಯಿ ಮೇಲುಗಾಡಿ 10-11 ಗಂಟೆಗೆ ಬಂದು ನಿಂತಿತು. ಆ ರೈಲಿನಲ್ಲಿ ಸುಮಾರು 2-3 ಸಾವಿರ ಜನ ರಾಯರ ಭಕ್ತರಿದ್ದರು. ರೈಲ್ವೆ ಅಧಿಕಾರಿಗಳಿಗೆ, ಪೊಲೀಸರಿಗೆ ಇನ್ನೂ 144ನೇ ಸೆಕ್ಷನ್ ವಜಾ ಮಾಡಿದ ಆರ್ಡರ್ ಬಂದಿರಲಿಲ್ಲ. ಆದ್ದರಿಂದ ಅವರು ಭಕ್ತರು ರೈಲಿನಿಂದ ಇಳಿಯಲು ಅವಕಾಶವೂ ಕೊಡಲಿಲ್ಲ. 2,000 ಜನ ಶ್ರೀರಾಯರ ಭಕ್ತರಿಗೆ ಇದರಿಂದ ತುಂಬಾ ದುಃಖವಾಗಿ ಗೋಳಾಡುತ್ತಿದ್ದರು. ಆದರೇನು ಸರ್ಕಾರದ ಆಜ್ಞೆ. ರೈಲು ತುಂಗಭದ್ರಾ ನಿಲ್ದಾಣ ಬಿಟ್ಟು ಕದಲಿತು. ಜನರು ಓ ಅಂತ ಕಿರಿಚಿದರು. ಇಷ್ಟು ದೂರ ಬಂದು
ಶ್ರೀರಾಯರ ದರ್ಶನ ತಮಗೆ ಲಭ್ಯವಾಗದಂತಾಯಿತಲ್ಲ. ಗುರುರಾಜ, ದರ್ಶನವಿತ್ತು ಕಾಪಾಡು ತಂದೆ ಎಂದು ಕಣ್ಣೀರಿಡುತ್ತಾ ಪ್ರಾರ್ಥಿಸುತ್ತಿದ್ದರು. ವೇಗವಾಗಿ ಹೊರಟ ರೈಲು ನಿಲ್ದಾಣ ಬಿಟ್ಟು ಕೈಗಂಬದ ಹತ್ತಿರ ಅಂದರೆ ಸಿಗ್ನಲ್ ಪೋಸ್ಟ್ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ನಿಂತೇ ಹೋಯಿತು ರೈಲು. ಆಶ್ಚರ್ಯ! ಚೆನ್ನಾಗಿದ್ದ ರೈಲಿನ ಇಂಜಿನ್ ಇದ್ದಕ್ಕಿದ್ದಂತೆ ಕೆಟ್ಟು ಹೋಗಿದೆ. ಇಂಜಿನ್ ಚಾಲಕ ಎಷ್ಟು ಪ್ರಯತ್ನ ಪಟ್ಟ, ರೈಲು ಕದಲದಂತಾಯಿತು. ಇಂಜಿನಿನ ಯಾವ ಭಾಗವೂ ಕೆಟ್ಟಿಲ್ಲ. ಇದೆಂತಹ ಪವಾಡ! ಹೋಗುತ್ತಿದ್ದ ಮೇಲುಗಾಡಿ ನಿಂತಿದ್ದರಿಂದ ಭಕ್ತ ಜನರ ಮನದಲ್ಲಿ ಶ್ರೀರಾಯರು ಅನುಗ್ರಹಿಸುವರೇನೋ ಎಂದು ಆಶಂಕುರವಾಯಿತು. ಎಲ್ಲರೂ ಒಮ್ಮೆ ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಎಂದು ಭಕ್ತಿಯಿಂದ ಕೂಗಿದರಂತೆ. ಆ ಧ್ವನಿ ನಿಲ್ದಾಣದಲ್ಲಿ ಇದ್ದವರಿಗೆಲ್ಲ ಕೇಳಿಸಿತಂತೆ. ಜನ ವಿಸ್ಮಿತರಾದರು. ಇಷ್ಟಾಗುವುದರಲ್ಲಿ ಅರ್ಧ ಗಂಟೆ ಕಳೆದು ಹೋಯಿತು. ಅದೇ ಸಮಯಕ್ಕೆ 144ನೇ ಸೆಕ್ಷನ್ ವಜಾ ಮಾಡಿದೆ. ಮಂತ್ರಾಲಯಕ್ಕೆ ಹೋಗುವವರನ್ನು ಬಿಡಬಹುದು ಎಂದು ಕಲೆಕ್ಟರರ ಟೆಲಿಗ್ರಾಮ್ ಬಂದು ಸೇರಿತು. ಎಲ್ಲರಿಗೂ ಪರಮಾನಂದ, ಆಶ್ಚರ್ಯ. ಸ್ಟೇಷನ್ ಮಾಸ್ತರು, ಪೊಲೀಸರು ಟೆಲಿಗ್ರಾಮ್ ಹಿಡಿದು ರೈಲಿನತ್ತ ಓಡಿದರಂತೆ. ಸಂಭ್ರಮದಿಂದ ಅಲ್ಲಿದ್ದ ಭಕ್ತ ವೃಂದಕ್ಕೆ 144ನೇ ಸೆಕ್ಷನ್ ವಜಾ ಆಗಿದೆ, ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಬಹುದು ಎಂದು ಹೇಳಿದರಂತೆ. ಆಗ ಭಕ್ತರಿಗಾದ ಆನಂದ, ಉದ್ವೇಗ ವರ್ಣಿಸಲು ಆಗಲ್ಲ. ಎಲ್ಲರ ಕಣ್ಣಿನಲ್ಲೂ ಆನಂದಾಶ್ರು ಹರಿಯುತ್ತಿದೆ. ಆಹಾ! ಶ್ರೀರಾಯರು 30 ನಿಮಿಷ ಕಾಲ ರೈಲು ನಿಲ್ಲುವಂತೆ ಮಾಡಿ, ಸೆಕ್ಷನ್ ವಜಾ ಆದ ಆರ್ಡರು ಬರುವಂತೆ ಮಾಡಿ ನಮ್ಮನ್ನು ಅನುಗ್ರಹಿಸಿದರೆಂದು ಹರ್ಷನಿರ್ಭರರಾದರು. ಶ್ರೀರಾಯರ ಮಹಿಮೆಯನ್ನು ಕೊಂಡಾಡುತ್ತಿದ್ದರು. ರೈಲಿನಿಂದ ಧಬಧಬನೆ ಕೆಳಗಿಳಿದು ಉತ್ಸಾಹದಿಂದ ಶ್ರೀರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಎಂದು ಜಯಧ್ವನಿ ಮಾಡಿ ಸಂಭ್ರಮದಿಂದ ನಿಲ್ದಾಣದತ್ತ ಧಾವಿಸಿದರಂತೆ. ಭಕ್ತ ಜನರ ಆ ಜಯಧ್ವನಿ ಗಗನವನ್ನೇ ಭೇದಿಸುವಂತಿತ್ತು. ಸರ್ವರು ಶ್ರೀ ಗುರುರಾಜರ ಅಗಾಧ ಮಹಿಮೆಯನ್ನು ಕೊಂಡಾಡಿದರು. 2,000 ಜನರು ರೈಲಿನಿಂದ ಇಳಿದ ಕೂಡಲೇ ಆಶ್ಚರ್ಯ, ಅದ್ಭುತ! ರೈಲು ತನ್ನಷ್ಟಕ್ಕೆ ತಾನೇ ಕದಲಿ ಹೊರಟಿದೆ. ಈ ಮಹಾಪವಾಡವನ್ನು ಕಣ್ಣಾರೆ ಕಂಡ ಸಕಲರು ಯಂತ್ರವನ್ನು ನಿಯಂತ್ರಿಸಿದ ಮಂತ್ರಾಲಯದ ಮಹಾಮಾಂತ್ರಿಕರ ಮಹಿಮೆಯನ್ನು ಬಣ್ಣಿಸುತ್ತಾ ಆನಂದದಿಂದ ಮಂತ್ರಾಲಯಕ್ಕೆ ತೆರಳಿ ಶ್ರೀ ಗುರುರಾಜರ ಆರಾಧನೆಯಲ್ಲಿ ಭಾಗವಹಿಸಿ ಶ್ರೀರಾಯರ ಅನುಗ್ರಹಕ್ಕೆ ಪಾತ್ರರಾದರಂತೆ. ಕೇಳಿದಿರ ಸ್ನೇಹಿತರೆ ರಾಯರ ಅದ್ಭುತ ಪವಾಡವನ್ನು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ ಶ್ರೀಮಧ್ವಮದ ದುಗ್ಧಾಬ್ಧಿ ಚಂದ್ರೋವತು ಸದಾನಗ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧಾತ್ಮನಾ ವಾ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ. ಶ್ರೀ ರಾಘವೇಂದ್ರ ತೀರ್ಥಗುರುವಂ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮಲ್ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ನಿಮಗೆಲ್ಲ ಒಳ್ಳೆಯದಾಗಲಿ.